ಇವತ್ತು ನಾವು ಹಲಸು ಮಾವು ಮೇಳಕ್ಕೆ ತೋಟಗಾರಿಕೆ ಇಲಾಖೆಗೆ ಬಂದಿದ್ದೇವೆ. ವೆಲ್ಕಮ್ ಟು ಬೃಹತ್ ಮೇಳ. ನಾವೀಗ ಶುರುವಿಗೆ ನೇತ್ರಾವತಿ ನರ್ಸರಿ ನೋಡುವಾಗ ತುಂಬ ಚಂದ ಕಾಣ್ತಾ ಉಂಟು. ಹೂವು, ಗುಲಾಬಿ ಹೂವಿಂದ ಹಿಡಿದು ಬೇರೆ ಪೇರಳೆ, ದಾಳಿಂಬೆ, ದ್ರಾಕ್ಷಿ ಎಲ್ಲ ಮರ, ಫ್ರೂಟ್ಸ್ ಗಿಡಗಳಿಂದ ಹಿಡಿದು ತರಕಾರಿ ಗಿಡಗಳು ಎಲ್ಲದೂ ಉಂಟು. ನೋಡಿ ಬರೋ ಒಂದ್ಸರ್ತಿ ಹೋಗಿ. ನಾವು ಮೊದಲಿಗೆ ಈಗ ಗುಜ್ಜದ್ದು ಹೋಳಿಗೆ ತಿನ್ಲಿಕ್ಕೆ ಬಂದಿದ್ದೇವೆ. ನೋಡುವ ಈಗ ಫಸ್ಟಿಗೆ ಟೇಸ್ಟ್ ಮಾಡಿ ಹೇಗುಂಟಂತೇಳಿ ಹೇಳಿ. ಆದರೆ ಪ್ರೈಸ್ ಇದ್ರದ್ದು 40 ರೂಪೀಸ್. ಇದು ಯಾವ ಥರ ತುಪ್ಪ ಎಲ್ಲ ಹಾಕಿ ಕೊಡ್ತಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮಾಡ್ತಿದ್ದಾರೆ. ಟೇಸ್ಟ್ ಮಾಡು, ಟೇಸ್ಟ್ ರಿವ್ಯೂ ಹೇಗೆ ಅಂತೇಳಿ ಹೇಳಿ. How is feeling? Feeling super. ಫ್ಲೇವರ್ ಮಾತ್ರ ತುಂಬ ಟೇಸ್ಟ್. ಸಕ್ಕರೆ ಹಾಕಿದ ಗುಜ್ಜದ ಥರ ಟೇಸ್ಟ್ ಬರ್ತಾ ಉಂಟು. ತುಪ್ಪದೊಟ್ಟಿಗೆ ಇನ್ನೂ ಒಳ್ಳೆಯದು ಫ್ಲೇವರ್ ಬರ್ತಾ ಉಂಟು. ನೆಕ್ಸ್ಟ್ ಇಲ್ಲಿಂದ ನಾವು ಮುಳ್ಕ ಮತ್ತೆ ಜಾಮ್ 2 ತಗೊಂಡಿದ್ದೇವೆ. ಒಂದು ಅಕ್ಕಿ ಹಿಟ್ಟಿದ್ದು, ಒಂದು ಗೋಧಿ ಹಿಟ್ಟಿದಂತೆ. ಇದು ಮುಲ್ಕ ನೋಡೋ ಗೊತ್ತಾಗ್ತದೆ. ತಿನ್ಲಿ. ಇದು ಜಾಮ್ ಒಳ್ಳೆ ಉಂಟು, ಅದು ಮುಲ್ಕ ಇದು ಸಹ ಅದೇ ಒಳ್ಳೆ ಉಂಟು. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಗುಜ್ಜದ ಕಬಾಬ್ ರೆಡಿ ಆಗ್ತಾ ಉಂಟು. ನಾನೊಂದು ಜಾಮ್ ತಿಂದೆ, ಟೇಸ್ಟ್ ಒಳ್ಳೆದಿತ್ತು. ಈಗ ಒಂದು ಮುಳ್ಕ ಟ್ರೈ ಮಾಡಿ ನೋಡುವ. ಟೇಸ್ಟ್ ಉಂಟು, ಆದರೆ ಸ್ವಲ್ಪ ಹೊತ್ತು ಬಿಟ್ಟು ಟೇಸ್ಟ್ ಬರ್ತದೆ. ಯಾಕಂತೇಳಿ ಹೇಳಿದರೆ ಫಸ್ಟಿಗೆ ಕ್ರಿಸ್ಪಿ, ಆಮೇಲೆ ಟೇಸ್ಟ್ ಗೊತ್ತಾಗ್ತದೆ. ಈಗ ನಾವು ಮತ್ತೊಂದು ಕಡೆ ಹೋಳಿಗೆ ತಿಂತ ಇದ್ದೇವೆ. ಇದ್ರ ಕಲರ್ ನೋಡಿ ಎಷ್ಟು ಚಂದ ಉಂಟು. ಕಲರ್ ಬ್ರೈಟ್ ಯೆಲ್ಲೋ ಕಲರ್. ಇದು ಸಹ ಹಲಸಿನ ಹೋಳಿಗೆ. ಈಗ ಟೇಸ್ಟ್ ಹೇಗೆ ಚಂದ ಉಂಟು. ತಿನ್ನೋಣ ನೀನೊಬ್ಬ. ಇದು ಹೋಳಿಗೆ ಬೈಟ್ ಒಳ್ಳೆದುಂಟು, ಸೂಪರ್ ಉಂಟು. ಈಗ ಇವರಿಬ್ರು ಹಲಸಿನ ಕಬಾಬ್ ತಿಂತ ಇದ್ದಾರೆ, ವೆಜ್ ಕಬಾಬ್. ಈಗ ಹೇಗುಂಟು ಟೇಸ್ಟ್ ಮಾಡಿ ರಿವ್ಯೂ ಮಾಡುವ. ಚಂದ ಉಂಟು, ಸೂಪರ್ ಉಂಟು. ಇದು ಸೂಪರ್ ಒಳ್ಳೆ ಉಂಟು. ಇಲ್ಲಿ ಸ್ವಲ್ಪ ಡೇಂಜರ್ ಹಾವುಗಳೆಲ್ಲ ಇದ್ದಾವೆ ನೋಡಿ. ಕರೆಂಟ್ ಉಂಡು. ನೋಡಿ, ಒಂದು ಹೊಸ ರೀತಿಯ ಲೈಟ್ ಸೇಬರ್ ವಿತ್ ಲೈಟರ್. ನೋಡಿ ಈಗ ಆನ್ ಮಾಡಿ ನೋಡಿ. ಆನ್ ಮಾಡಿ. ಕರ್ಪೂರದೊಂದಿಗೆ ಟ್ರಯಲ್. ನೀನು ನಾಲಿಗೆಯಲ್ಲಿ ಇಟ್ಕೊ. ಈಗೊಂದು ಹೊಸ ಪೇರಳೆ ಫ್ಲೇವರ್ ಟ್ರೈ ಮಾಡ್ತಿದ್ದಾರೆ. ಪೇರಳೆ ಫ್ಲೇವರ್ ಗೋಳಿ ಸೋಡಾ.
ಮಾವು, ಹಲಸು, ಕರ್ಬೂಜ, ಸೀಬೆ, ಚಾಕ್ಲೇಟ್, ಡ್ರ್ಯಾಗನ್ ಫ್ರೂಟ್ ಎಲ್ಲ ಐಸ್ ಕ್ರೀಮ್ ಉಂಟು ನೋಡಿ. ಓನ್ಲಿ 50 ರುಪೀಸ್. ಟೇಸ್ಟ್ ಮಾಡ್ಬೇಕು ನಂದೇನೆ. ಇದು ಡ್ರ್ಯಾಗನ್ ಫ್ರೂಟ್ ಐಸ್ ಕ್ರೀಮ್. ಇದು ಹಲಸಿನ ಐಸ್ ಕ್ರೀಮ್. ಇದೀಗ ಮಾವಿನ ಐಸ್ ಕ್ರೀಮ್. ಈಗ ಮಾವಿನ ಐಸ್ ಕ್ರೀಮಿನ ಒಂದು ರಿವ್ಯೂ. ಇಲ್ಲ ಚಂದ ಉಂಟು ಚಂದ ಉಂಟು, ಸೂಪರ್ ಉಂಟು. ಈಗ ಹಲಸಿನ ಐಸ್ ಕ್ರೀಮ್ನ ರಿವ್ಯೂ. ಸೂಪರ್ ಉಂಟು ಗಾಯ್ಸ್, ಒಳ್ಳೆ ಉಂಟು. ಈಗ ಡ್ರ್ಯಾಗನ್ ಫ್ರೂಟ್ ಐಸ್ ಕ್ರೀಮ್, ಇದೊಂದು ಸ್ಪೆಷಲ್ ಐಸ್ ಕ್ರೀಮ್. ಡ್ರ್ಯಾಗನ್ ಫ್ರೂಟ್ಸ್ ಚಂದ ಉಂಟು, ಸೂಪರ್ ಉಂಟು. ಇದೀಗ ಸದ್ಯಕ್ಕೆ ಯಾವುದಂತೇಳಿ ನಂಗೆ ಗೊತ್ತಿಲ್ಲ. ಉಕ್ಕುದ ರಿವ್ಯೂ ಬನ್ನಿ. ಇವನಿಗೆ ನಾನು ಸೂಪರ್ ಉಂಟು. ಯಾಕಂದ್ರೆ ಅವ 7 ಫೀಟ್ 3 ಫೀಟ್ ಸಾಕು. ಪಾಪ ಹೊಲ ತತ್ತುಬೋತು ನಾವು ತುಂಬ ವಿವಿಧ ರೀತಿಯ ಒಣಗಿಸಿದ ಖಾದ್ಯಗಳನ್ನು ನಾವಿಲ್ಲಿ ನೋಡ್ಬೋದು. ಹಲಸಿನ ಹಪ್ಪಳ ಉಂಟು, ಎಲ್ಲ ತುಂಬ ಬಗೆಯ ಹಲಸಿನ ಹಾಗೂ ಮಾವಿನ ಖಾದ್ಯಗಳನ್ನು ಇಲ್ಲಿ ನೋಡ್ಬೋದು ನಾವು. ಬಾಲ್ಯದ ನೆನಪನ್ನು ನೆನಪಿಸುವಂತಹ ಹುಳಿ ಚಾಕ್ಲೇಟ್. ಆದರೆ ಇದರಲ್ಲಿ ತುಂಬ ನ್ಯೂಟ್ರಿಯನ್ಸ್ ಉಂಟಂತೇಳಿ ಹೇಳ್ತಾ ಇದ್ದಾರೆ. ಈಗ ಮಳೆ ಸ್ಟಾರ್ಟ್ ಆಯಿತು, ಆದರೂ ಸಹ ಜನ ಬರೋದಂತೂ ನಿಲ್ತಾನೆ ಇಲ್ಲ. ಜನ ತುಂಬ ಬರ್ತಿದ್ದಾರೆ, ಜನ ಸಾಗರ ಉಂಟು ಇಲ್ಲಿ. ಇಲ್ಲಿ ನೋಡಿ ಕಲ್ಪರಸ ಪರ್ಕ ಅಂತೇಳಿ ಹೇಳಿ ಉಡುಪಿ ನ್ಯಾಚುರಲ್ ಅವರಿಂದ ಇದೆಂತ ಅಂತೇಳಿ ಒಂದು ಸರ್ತಿ ನೋಡುವ. ಈಗ ಒಂದು ಕಲ್ಪರಸದ ರಿವ್ಯೂ ಕೊಡ್ತಿದ್ದಾರೆ. ಕುಡಿತೆ ಸೂಪರ್ ಉಂಟು, ಸೂಪರ್ ಉಂಟು. ಬೆಲ್ಲ ಬಾಡ್ದೇರಾ? ಬೆಲ್ಲ ಇಲ್ಲ, ಚಂದ ಉಂಟು. ನಾವೀಗ ನೇರಳೆ ವ್ಯಾಪಾರಿಗಳ ಹತ್ರ ಬಂದಿದ್ದೇವೆ. ಈಗ ಇವರದ್ದು ಟೇಸ್ಟಿಂಗ್ ಆಗ್ತಾ ಉಂಟು. ಚಂದ ಉಂಟದು. ಅಂತೂ ಒಂದು ವ್ಯಾಲ್ಯೂ ಫಾರ್ ಮನಿ ತಗೊಂಡಾಯ್ತು. ವ್ಯಾಲ್ಯೂ ಫಾರ್ ಮನಿ ನೇಂದ್ರ ಹಣ್ಣು. What nonsense it is. What nonsense. ನೇರಳೆ ಹಣ್ಣು ವ್ಯಾಲ್ಯೂ ಫಾರ್ ಮನಿ ತಗೊಂಡಾಯ್ತು. ಇಲ್ಲಿ ಕೇವಲ ಹಣ್ಣು ತರಕಾರಿಗಳು ಮಾತ್ರ ಅಲ್ಲ, ಬಟ್ಟೆ ವ್ಯಾಪಾರ, ಕೃಷಿ ಉತ್ಪನ್ನಗಳ ಮಾರಾಟ ಹಾಗೂ ಬೇರೆ ಬೇರೆ ರೀತಿಯ ಸಲಕರಣೆಗಳು ಮತ್ತು ಮದ್ದಿನ ಪದಾರ್ಥಗಳು ಮತ್ತು ಹೋಮ್ ಪ್ರಾಡಕ್ಟ್ಸ್ ಎಲ್ಲ ಉಂಟು. ಓದುವಂಥ ಹವ್ಯಾಸಿಗಳಿಗೆ ಪುಸ್ತಕ ಹಾಗೂ ತಿಂಡಿ, ಹಣ್ಣು, ಹಾಗೆ ಬಟ್ಟೆಯ ಹವ್ಯಾಸಿಗಳಿಗೆ ಎಲ್ಲ ರೀತಿಯ ಆಲ್ ಇನ್ ಒನ್ ಮಾರ್ಕೆಟನ್ನು ಅಂತೇಳಿ ಹೇಳ್ಬೋದು. ಆ ಥರದ್ದೊಂದು ಪ್ಲೇಸ್ ಇದು. ಒಂದು ಸರ್ತಿ ಖಂಡಿತ ವಿಸಿಟ್ ಮಾಡಿ. ಈ ವರ್ಷ ಆಗದಿದ್ದರೂ ನೆಕ್ಸ್ಟ್ ವರ್ಷ ಆದರೂ ಒಂದು ಸರ್ತಿ ವಿಸಿಟ್ ಮಾಡಿ ಇಲ್ಲಿಗೆ. ನೋಡಿ, ಜ್ಯುವೆಲರಿ ಶಾಪ್ಸ್ ಹಾಗೂ ಬಟ್ಟೆಯ ಶಾಪ್ಸ್, ಸಣ್ಣ ಸಣ್ಣ ಸ್ಟಾಲ್ಸ್ ಎಲ್ಲ ಉಂಟು. ಬನ್ನಿ ಒಂದು ಸರ್ತಿ ವಿಸಿಟ್ ಮಾಡಿ, ಮಸ್ಟ್ ವಿಸಿಟ್. ಅಂತ
ಈಗ ನಾವು ಹೊರಡುವಂತ ಹೊತ್ತಾಯಿತು. ತುಪ್ಪ ತಗೊಳ್ಳಿಕ್ಕುಂಟು. ಈಗ ಸದ್ಯಕ್ಕೆ ನಾವು ಹಲಸಿನ ಹಣ್ಣು ತಗೊಳ್ತಿದ್ದೇವೆ. ಹಲಸಿನ ಹಣ್ಣು ವಿದ್ ಬಾಳೆ 1/4 kg ತಗೊಂಡು ಈಗ ಹೊರಡೋದು. ಕಡೆಗೂ ನಮ್ಮದು ಬ್ಲಾಗಿಂಗ್ ಎಲ್ಲ ಮುಗೀತು, ಶಾಪಿಂಗ್ ಸಹ ಮುಗೀತು. ಹಲಸು ಮೇಳ, ಮಾವು ಮೇಳಕ್ಕೆ ಎಲ್ಲ ಮುಗೀತು. ಈಗ ನಾವು ವಾಪಸ್ಸು ಮನೆಗೆ ಹೊರಡ್ತಾ ಇದ್ದೇವೆ. ಇದೇ ಥರ ಇಂಟ್ರೆಸ್ಟಿಂಗ್ ವ್ಲಾಗ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಉಂಟು, ಅದನ್ನು ಫಾಲೋ ಮಾಡಿ.